ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಸಚಿನ್. ಇವತ್ತು ಬಂದಿರುವಂತಹ ಉದ್ದೇಶ ಬಂದುಬಿಟ್ಟು ಬಿಗ್ ಬಾಸ್ ಎಲ್ಲರೂ ನೋಡ್ತಿದ್ದೀರಾ ಅಂದ್ಕೊಳ್ತೀನಿ. ಸೊ ಕನ್ನಡ ಬಿಗ್ ಬಾಸಲ್ಲಿ ಒಳ್ಳೆ ಆಟಗಾರ ಯಾರು ಅಂತ ನಾವು ಎಲೆಕ್ಟ್ ಮಾಡಬೇಕಲ್ಲ, ವೋಟ್ ಹಾಕಿ ಅವ್ರನ್ನ ಗೆಲ್ಲಿಸ್ಬೇಕಲ್ಲ. ಸೊ ಹಾಗಾಗಿ ಇವತ್ತು ಬಂದಿದ್ದೇನೆ. ಯಾರೆಲ್ಲ ನನ್ನ ಪ್ರೀತಿಯ ವೀಕ್ಷಕರು ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬಿಗ್ ಬಾಸಲ್ಲಿ ನಿಮಗೆ ಯಾರು ಇಷ್ಟ ಅಂತ ಕಮೆಂಟ್ ಕೂಡ ಮಾಡಿ. ಬಟ್ ನನಗೆ ಪರ್ಟಿಕ್ಯುಲರ್ ಹೇಳ್ತೀನಿ ನಾನು ಯಾರಿಗೆ ಸಪೋರ್ಟ್ ಮಾಡಬೇಕಂತ. ವ್ಯಕ್ತಿತ್ವ ಅಂತ ಬಂದಾಗ ರಕ್ಷಿತಾ ಮತ್ತು ಗಿಲ್ಲಿಯಲ್ಲಿ ರಕ್ಷಿತಾ ಅವರು ಬೆಟರ್ ಇದ್ದಾರೆ. ಸೊ ಗಿಲ್ಲಿಯಲ್ಲಿ ತುಂಬ ಫಾಲ್ಟ್ ಕಾಣಿಸ್ತದೆ. ಸೊ ಮೋಸ ಆಗಬಾರ್ದು, ಯಾವುದೇ ಆಟಗಾರನಿಗೆ ಮೋಸ ಆಗಬಾರ್ದು ವೋಟ್ ಅಂತ ಬಂದಾಗ. ಸೊ ರಕ್ಷಿತಾ ಅವರೇ ವಿನ್ ಆಗಬೇಕು ಈ ಸರಿ ಬಿಗ್ ಬಾಸ್ನ. ಸೊ ರಕ್ಷಿತಾ ಅವರಿಗೆ ವೋಟ್ ಮಾಡಿ. ಸಾರಿ ಗಿಲ್ಲಿ ಫ್ಯಾನ್ಸ್, ಯಾಕಂದರೆ ಗಿಲ್ಲಿ ಅವರಲ್ಲಿ ಆಟ ಚೆನ್ನಾಗೇ ಆಡಿದ್ದಾರೆ, ಬಟ್ ತುಂಬ ನೋವನ್ನು ಮಾಡಿದ್ದಾರೆ ಬೇರೆ ಆಟಗಾರರಿಗೆ. ಅದು ಹಾಸ್ಯಾಸ್ಪದ ಆಗಿರ್ಬೋದು, ಯಾವುದೇ ರೀತಿ ಆಗಿರ್ಬೋದು. ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್, ಐ ಆಮ್ ಗುಡ್, ಐ ಟೆಲ್ ಹಿಮ್ ಹೀ ಈಸ್ ಗುಡ್. ಬಟ್ ರಕ್ಷಿತಾ ಅವರು ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಮತ್ತು ಇಡೀ ಕರ್ನಾಟಕಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಏನು ಗೊತ್ತಾ? ಒಂದು ಹುಡುಗಿ ಹೇಗಿರಬೇಕು, ಹುಡುಗಿ ಅಂದರೆ ಹೇಗಿರಬೇಕು. ಒಂದು ಹುಡುಗಿಯನ್ನು ಸೆಲೆಕ್ಟ್ ಮಾಡುವ ಕಣ್ಮುಚ್ಚಿ ಅಂತ ಹುಡುಗಿಯನ್ನು ಸೆಲೆಕ್ಟ್ ಮಾಡ್ತಾರೆ. ಯಾಕಂದರೆ ಅವರ ಕ್ಯಾರೆಕ್ಟ್ರು ಇಡೀ ಕರ್ನಾಟಕಕ್ಕೆ ಕ್ರಶ್ ಆಗಿಬಿಟ್ಟಿದ್ದಾರೆ ರಕ್ಷಿತಾ ಅವರು. ಎಸ್ಪೆಷಲಿ ನನಗೆ, ನಾನಂತಲ್ಲ, ಎಲ್ಲ ಹುಡುಗರ ಹತ್ರ ಕೇಳಿದಾಗ ಅವ್ರು ಮಾತಾಡೋದು ಒಂದೇ, ಚಿಕ್ಕ ಹುಡುಗರಿಂದ ದೊಡ್ಡ ಹುಡುಗರು, ಅಂದರೆ ಒಂದು 55-60+ ಏಜ್ ಅವರು ರಕ್ಷಿತಾ ಅವರು ಫೇವ್ರೇಟ್ ಅಂತ ಹೇಳ್ತಾರೆ. ಯಾಕಂದರೆ ಅವರು ಮನೆಯಲ್ಲಿ ಹೇಗಿರಬೇಕು ಒಂದು ಹುಡುಗಿ, ನಮ್ಮ ಮನೆಯಲ್ಲಿ, ಅದನ್ನು ಅವರು ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಮತ್ತು ಅದನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಂದಾಗಿ ಆ ಶೋ ಅಲ್ಲಿ ತುಂಬ ಜನ ವ್ಯಕ್ತಿತ್ವವನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ. ಎಸ್ಪೆಷಲಿ ಹುಡುಗರು ಬಿಡಿ, ಚೆನ್ನಾಗಿರ್ತಾರೆ ಆಲ್ಮೋಸ್ಟು. ಅದರಲ್ಲೂ ಹುಡುಗಿರು ತಮ್ಮ ಕ್ಯಾರೆಕ್ಟರ್ನನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅವ್ರನ್ನ ನೋಡಿಕೊಂಡು. ಹಾಗೆ ಅವ್ರನ್ನ ನೋಡಿಕೊಂಡು ಇಡೀ ಕರ್ನಾಟಕದಲ್ಲೇ ಹುಡುಗಿರು ತುಂಬ ಚೇಂಜಸನ್ನು ತನ್ನ ದಿನನಿತ್ಯ ಚಟುವಟಿಕೆಯಲ್ಲಿ ಚೇಂಜಸ್ಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಅದು ಖುಷಿಯ ವಿಚಾರ. ಹಾಗಾಗಿ ಅವರೇ ವಿನ್ ಆಗಬೇಕು, ರಕ್ಷಿತಾ ಅವರೇ ವಿನ್ ಆಗಬೇಕು. ಹೇಗೆ ವೋಟ್ ಮಾಡಬೇಕಂತ ಗೊತ್ತುಂಟಲ್ಲ, ಜಿಯೋ ಹಾಟ್ಸ್ಟಾರ್ಗೆ ಹೋಗಿ ಅದರಲ್ಲಿ ಬಿಗ್ ಬಾಸ್ ಅಂತ ಸರ್ಚ್ ಮಾಡಿದ ನಂತರ ಕೆಳಗೆ ವೋಟ್ ಅಂತ ಬರುತ್ತೆ. ಸ್ಕ್ರೀನ್ ಹೋಗ್ತಾ ಇರುತ್ತೆ, ಕೆಳಗಡೆ ವೋಟ್ ಅಂತ ಬರುತ್ತೆ. ಸೊ ಅಲ್ಲಿ ಹೋಗಿ ವೋಟ್ ಮಾಡಿ. ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ, ಬೇಕಾದರೆ ಹೋಗಿ ನೋಡ್ಬೋದು ಹೇಗೆ ವೋಟ್ ಹಾಕೋದಂದರೆ. ಸೊ ಇವತ್ತು ವೋಟಿಂಗ್ ಲೈನ್ ಕ್ಲೋಸ್ ಆಗುತ್ತೆ. ಸೊ ಇವತ್ತು ಲಾಸ್ಟ್ ಡೇಟ್, ಸಂಡೇ. ಸೊ ವೋಟ್ ಮಾಡಿ ಸ್ನೇಹಿತರೆ. ನಾನೀಗ ಈ ವಿಡಿಯೋವನ್ನು ಹಾಕ್ತಾಯಿದ್ದೇನೆ. ಹಾಗೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮ ಸಚಿನ್, ಕರ್ನಾಟಕದಲ್ಲಿ ಮಾತಾಡ್ತಾಯಿದ್ದೇನೆ. ಬಾಯ್.